ನಮಸ್ಕಾರ. ನಾನು ದೇವೇಂದ್ರ ಜಟಾಯುವಿಂಗ್ಸ್ ವಾಸ್ತುಶಾಸ್ತ್ರದಿಂದ ಆಲ್ ಇಸ್ ವೆಲ್ ವಾಸ್ತು ಮೀಡಿಯಾ ಮೂಲಕ ಬರ್ತಾ ಇದ್ದೀನಿ. ಇವತ್ತು ನಾನು ಮಾತಾಡ್ತಾ ಇರೋ ಪಾಯಿಂಟು ಪಾರ್ಟ್ 2. ವಿಷಯ ಬಂದು ವಾಸ್ತು ರೆಮಿಡೀಸ್ ಫಾರ್ ನೋ ಚಿಲ್ಡ್ರನ್. ಇದು ಬಂದು ಲಾಸ್ಟ್ ವಿಡಿಯೋ ಮಾತಾಡಿದ್ದು ಪಾರ್ಟ್ 1. ಪಾರ್ಟ್ 1 ಅಲ್ಲಿ ಈಶಾನ್ಯ ಕೊನೆ ಬಗ್ಗೆ ಮಾತಾಡಿದೆ. ಈಶಾನ್ಯ ಕೊನೆಯಲ್ಲಿ ಯಾರು ಮಲ್ಕೊಂತಾರೆ ಮಕ್ಕಳಾಗಲ್ಲ. ಅದು ಪಾರ್ಟ್ 1. ಆ ವಿಡಿಯೋ ನೋಡಿ ನೀವು ಪಾರ್ಟ್ 1. ಇವಾಗ ಫ್ಲಾಶ್ ಬ್ಯಾಕ್ ತರ ಆಗ್ಬಿಡುತ್ತೆ ನಾನು ಅದ್ರ ಬಗ್ಗೆ ಮಾತಾಡಿದ್ರೆ. ನೀವು ಅದು ವಿಷಯ ಬೇಕಂದ್ರೆ ಪಾರ್ಟ್ 1 ನೋಡಿ. ಇವಾಗ ಪಾರ್ಟ್ 2 ಮಾತಾಡ್ತೀನಿ. ಇದು ಬೇರೆ ಕಾನ್ಸೆಪ್ಟ್. ಇನ್ನೊಂದು ರೀಸನ್ ಇದೆ ಏನ್ ಮಕ್ಕಳಾಗಲ್ಲ ಅನ್ಬಿಟ್ಟು. ಓಕೆನಾ? ಇವಾಗ ನಾನು ಇವಾಗ ಎರಡನೇ ರೀಸನ್ ಏನ್ ಮಕ್ಕಳು ಆಗೋದು ಅನ್ಬಿಟ್ಟು ಮಾತಾಡ್ತೀನಿ ನೋಡಿ. ವಾಸ್ತು ರೆಮಿಡೀಸ್ ಫಾರ್ ನೋ ಚಿಲ್ಡ್ರನ್, ವಾಸ್ತು ಒಪಿನಿಯನ್ ಪಾರ್ಟ್ 1. ವಾಸ್ತು ಒಪಿನಿಯನ್ IVF. IVF ಗೆಲ್ಲ ದುಡ್ಡು ವೇಸ್ಟ್ ಮಾಡಬೇಡಿ, ಅದು ವಾಸ್ತು ಒಪಿನಿಯನ್ ತಗೊಳ್ಳಿ ಅಂತ ಮಾತಾಡಿದೆ. IVF ಗೆಲ್ಲ ದುಡ್ಡು ವೇಸ್ಟ್ ಮಾಡಬೇಡಿ ಅನ್ಬಿಟ್ಟು ಪಾರ್ಟ್ 1 ಅಲ್ಲಿ ಮಾತಾಡಿದೆ. ಇವಾಗ ಇದು ಪಾರ್ಟ್ 1 ಆಯ್ತು. ಓಕೆನಾ? ಇವಾಗ ಪಾರ್ಟ್ 2. ಇದರಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮಾತಾಡ್ತೀನಿ. ವಾಸ್ತು ರೆಮಿಡೀಸ್ ಫಾರ್ ನೋ ಚಿಲ್ಡ್ರನ್, ಇದು ಪಾರ್ಟ್ 2. ಓಕೆನಾ? ಅಲ್ಲಿ ಈಶಾನ್ಯ ಕೋಣೆಯಲ್ಲಿ ಮಲ್ಕೊಂಡ್ರೆ ಮಕ್ಕಳಾಗ್ತಾ ಇದ್ದಿಲ್ಲ. ಇನ್ನೊಂದು ರೀಸನ್ ಏನು ಅಂದ್ಬಿಟ್ಟು ಜನಗಳಿಗೆ ಗೊತ್ತಿಲ್ಲ. ಎರಡನೇ ರೀಸನ್ ಅದು ನೋಟ್ ಮಾಡ್ಕೊಳ್ಳಿ. ಇವಾಗ ನಾನು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ. ಕೆಲವರು ಜನಗಳಿಗೆ ಈಸಿ ಆಗ್ಲಿ ಅಂದ್ಬಿಟ್ಟು ನಾನು 5 ಲ್ಯಾಂಗ್ವೇಜ್ ಅಲ್ಲಿ ಇದೇ ಪ್ಲಾಟ್ಫಾರ್ಮ್ ಅಲ್ಲಿ 5 ಲ್ಯಾಂಗ್ವೇಜ್ ಅಲ್ಲಿ 5 ಭಾಷೆ ಮಾತಾಡ್ತಾ ಇದ್ದೀನಿ. ನಾನೇ ಮಾತಾಡೋದು. ಇಂಗ್ಲಿಷು, ಹಿಂದಿ, ಕನ್ನಡ, ತಮಿಳು, ತೆಲುಗು. ಆ ಲ್ಯಾಂಗ್ವೇಜ್ ನೋಡೋರು ಆ ಪ್ಲೇ ಲಿಸ್ಟ್ಗೆ ಕ್ಲಿಕ್ ಮಾಡಿದ್ರೆ ಆ ಲ್ಯಾಂಗ್ವೇಜ್ ಚಾನೆಲ್ಗಳೆಲ್ಲ ಬರುತ್ತೆ. ಎಲ್ಲ ಮಿಕ್ಸಲ್ಲಿ ಬರುತ್ತೆ. ನಂದು ಸೆಲೆಕ್ಟ್ ಮಾಡ್ಕೊಂಡು ನೋಡಿ. ಓಕೆನಾ? ನಂದು ಪ್ಲಾಟ್ಫಾರ್ಮ್ ಅಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೋ ಅವ್ರಿಗೆಲ್ಲ ಬರುತ್ತೆ ಚಾನೆಲ್. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ? ಒಂದು 10 ಜನಕ್ಕೆ ಶೇರ್ ಮಾಡಿ. ಅದೊಂದು ಸಮಾಜ ಸೇವೆ ತರ ಆಗತ್ತೆ. ಕೆಲವರು ಅನ್ಕೊಂತಾರೆ ನಾವು ಏನ್ ಸರ್ ಮಾಡೋದು ಸಮಾಜ ಸೇವೆ, ನಾವೇನು ಮಾಡ್ತಾ ಇಲ್ವಲ್ಲ ಅಂತಾರೆ. ಏನಿಲ್ಲ, ಒಂದು 10 ಜನಕ್ಕೆ ಶೇರ್ ಮಾಡಿದ್ರೆ ಅದು ಅದೇ ಒಂದು ಸಮಾಜ ಸೇವೆ. ಒಂದು ವಾಸ್ತು ಬಗ್ಗೆ, ವಾಸ್ತು ನೋಡಿಕೊಂಡು ಲೈಫಲ್ಲಿ ಎಲ್ಲ ಕರೆಕ್ಟ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ತಿಳಿಸಿ. ಅದೇ ಒಂದು ಸಮಾಜ ಸೇವೆ. ಕೆಲಸ ಆಯ್ತು, ಮನೆ ಆಯ್ತು, ತಿನ್ನೋದು, ಮಲ್ಕೊಳೋದು, ಹೋಗೋದು ಇಷ್ಟೇ ಅಲ್ಲ ಜೀವನ. ಒಂದು ಸಮಾಜಕ್ಕೆ ಒಂದು ಸೇವೆನೂ ಮಾಡಬೇಕು. ಒಬ್ರಿಗೆ 10 ಜನಕ್ಕೆ ತಿಳಿಸಿ. ಓಕೆನಾ? ಅದೊಂದು ಸಮಾಜ ಸೇವೆ ತರ ಆಗತ್ತೆ. ನಾನು ಅಂತ ಇರೋದು ಅದೇ ಇವತ್ತು ಇಂಪಾರ್ಟೆಂಟ್ ಕಾನ್ಸೆಪ್ಟು. ಆಮೇಲೆ ನಾನು ಇನ್ನೊಂದು ಪಾಯಿಂಟ್ ತಿಳ್ಸಕ್ ಬರ್ತಾ ಇದ್ದೀನಿ. ಇವತ್ತು ಪಾರ್ಟ್ 2 ಅಲ್ಲಿ ಎರಡನೇ ರೀಸನ್ ಏನಕ್ಕೆ ಮಕ್ಕಳಾಗಲ್ಲ. ಅದು ಫಸ್ಟ್ ಪಾಯಿಂಟು ನಾರ್ತ್ ಈಸ್ಟ್. ಇವಾಗ ನೈಋತ್ಯ ಕೋಣೆಯಲ್ಲಿ ಮಲ್ಗಿ ಅಂದೆ ನೋಡಿ. ಇವಾಗ ಮನೆ 4 ಕಾರ್ನರ್ ಇರುತ್ತೆ. ಸುಮ್ಮನೆ ಮಾತಾಡಿ ಎಲ್ಲದ್ರೆ ನಿಮ್ಗೆ ಅರ್ಥ ಆಗಲ್ಲ. ಇದು ನಿಮ್ಮ ಮನೆ ಅಂದ್ಮೇಲೆ 4 ಕೋಣೆ ಇರುತ್ತೆ. ಇದು ಪೂರ್ವ, ಈಸ್ಟ್. ಎಲ್ಲ ಡಯಾಗ್ರಾಮ್ ಆಗಿ ತೋರಿಸ್ತಾನೆ ಎಲ್ಲರಿಗೂ ಅರ್ಥ ಆಗೋದು. ಹಂಗೆ ಮಾತಾಡಿದ್ರೆ ಏನು ಅರ್ಥ ಆಗಲ್ಲ. ಕನ್ಫ್ಯೂಸ್ ಆಗ್ಬಿಡ್ತೀರಾ. ಕನ್ಫ್ಯೂಸ್ ಆಗೋದು ಈಸಿ, ಅರ್ಥ ಆಗೋದು ಕಷ್ಟ. ಇವಾಗ ನಾನು ಡಯಾಗ್ರಾಮ್ ಆಗಿ ತೋರಿಸಿದ್ರೆ ನೀವು ಕನ್ಫ್ಯೂಸ್ ಆಗಲ್ಲ, ಅರ್ಥ ಮಾಡ್ಕೊಂತೀರಾ. ಓಕೆನಾ? ನಿಮ್ಮ ಮನೆಯದು 4 ಮೂಲೆ, 4 ಕಾರ್ನರ್ ಇರುತ್ತೆ. ಒಂದು ನಾರ್ತ್ ಈಸ್ಟ್ ಈಶಾನ್ಯ, ಸೌತ್ ಈಸ್ಟ್ ಆಗ್ನೇಯ, ಸೌತ್ ವೆಸ್ಟ್ ನೈಋತ್ಯ, ನಾರ್ತ್ ವೆಸ್ಟ್ ವಾಯುವ್ಯ. ಇದು ಬ್ರಹ್ಮಸ್ಥಾನ. 5 ಪಂಚಭೂತಗಳು ದೇವರು ಸೃಷ್ಟಿ ಮಾಡಿರೋದು. 5 ಪಂಚಭೂತಗಳಿಂದ ನಮಗೆ ಒಂದು ಮನೆ ಕಟ್ಟಬೇಕು, ಗೌರವ ಕೊಟ್ಟು. ವಾಸ್ತು ಪುರುಷ ಭಗವಾನ್ಗೆ ರೆಸ್ಪೆಕ್ಟ್ ಕೊಟ್ಟು ಕಟ್ಟಬೇಕು. ವಾಸ್ತು ಪುರುಷ ನಮಃ ಅನ್ಕೊಂಡು ಮನೆ ಕಟ್ಟಿ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು. ಅವಾಗ ದೇವರು ಮೇಲಿಂದ ನಮಗೆ ತಥಾಸ್ತು ಅಂದ್ಬಿಟ್ಟು ಬ್ಲೆಸ್ ಮಾಡ್ತಾರೆ. ಕೆಲವರು ಯಾವುದು ಕೇರ್ ಮಾಡಲ್ಲ, ವಾಸ್ತುಗೂ ರೆಸ್ಪೆಕ್ಟ್ ಕೊಡಲ್ಲ, ವಾಸ್ತು ನೋಡಲ್ಲ, ಮನೆ ಕಟ್ಬಿಡೋದು. ಓಕೆನಾ? ರಾಂಗ್ ಮೂಲೆಯಲ್ಲಿ ಮಲ್ಕೊಂಡ್ಬಿಡೋದು. ನಾರ್ತ್ ಈಸ್ಟಲ್ಲಿ ಮಕ್ಕಳಾಗಲ್ಲ. ನಾರ್ತ್ ಈಸ್ಟಲ್ಲಿ ಮಲ್ಕೊಂಡ್ರೆ ಮಕ್ಕಳಾಗಲ್ಲ. ಫಸ್ಟ್ ಪಾರ್ಟಲ್ಲಿ ಇದ್ದೀನಿ, ಇಲ್ಲಿ ಮಲ್ಕೊಂಡ್ರೆ ಮಕ್ಕಳಾಗತ್ತೆ. ಮಕ್ಕಳು ಆಗದೆ ಇರೋರು ಪೇರೆಂಟ್ಸು ಅವರು ಮನ್ಸು ಮಾಡಿ ಇಲ್ಲಿ ಮಕ್ಳು ಯಾರಾಗಿಲ್ಲ ಇಲ್ಲಿ ಬಿಟ್ಕೊಡಿ. ಕೆಲವ್ರಿಗೆ ವಾಸ್ತು ಗೊತ್ತಿದ್ರೆ ಅವ್ರಿಗೆ ಅರ್ಥ ಆಗತ್ತೆ ನಾನೇನು ಮಾತಾಡ್ತಾ ಇದ್ದೀನಿ. ಫಸ್ಟು ವಾಸ್ತು ಒಪಿನಿಯನ್ ತಗೊಳ್ಳೇಬೇಕು ಅನ್ಸತ್ತೆ. ಫಸ್ಟ್ ನಮ್ಮನ್ನ ಫೋನ್ ಮಾಡಿ ಕರ್ಕೊಂಡು ತಗೊಳ್ಳಿ. ಸುಮ್ಮನೆ ಹೋಗಿ IVFಗೆಲ್ಲ 5 ಲಕ್ಷ ಇಲ್ಲೆಲ್ಲ ಖರ್ಚು ಮಾಡಬೇಡಿ, ಸುಮ್ಮನೆ ವೇಸ್ಟ್ ಮಾಡಬೇಡಿ. ಒಂದು ವಾಸ್ತು ಒಪಿನಿಯನ್ ತಗೊಳ್ಳಿ.
ನಮ್ದು ಬರೀ 5,000 ಅಷ್ಟೇ. ಇದು ತಗೊಳ್ಳಿ. 5 lakhs ಯಾಕೆ ಖರ್ಚು ಮಾಡ್ತೀರಾ? 5,000 ಖರ್ಚು ಮಾಡಿ. ನಮ್ದು ಒಂದು ಒಪಿನಿಯನ್ ಕೊಡ್ತೀವಿ. ಅದರಿಂದ ನಿಮ್ಗೆ ಏನಾಗತ್ತೆ, ಒಂದು ಏನ್ಕೆ ನಮ್ಗೆ ಅಬಾರ್ಷನ್ ಆಯ್ತು, ಪ್ರಾಬ್ಲಮ್ ಬಂತು ಗೊತ್ತಾಗತ್ತೆ. ಅದು ಕರೆಕ್ಷನ್ ಮಾಡ್ಕೊಂಡ್ರ ಫಾಸ್ಟ್ ಪಾರ್ಟ್ 1. ಪಾರ್ಟ್ 2 ಇವಾಗ ಮಾತಾಡ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಇವಾಗ ನೀವು ಚೇಂಜ್ ಮಾಡ್ಕೊಂಡ್ರಿ. ಇಲ್ಲಿ ಕೆಲವ್ರು ಇಲ್ಲೇ ಮಲ್ಕೊಂಡಿರ್ತಾರೆ, ಸರ್ ನಾವು ಇಲ್ಲೇ ಮಲ್ಕೊಂಡಿದೀವಿ ಒಳ್ಳೆ ಮೂಲೆಯಲ್ಲಿ, ನಮ್ಮ ಮಕ್ಕಳಾಗಿಲ್ಲ ಅಂತಾರೆ. ಅಂತವ್ರು ಇದ್ದಾರೆ. ಸರ್ ನಾವು ಈ ಚಾನಲ್ ಮಲ್ಕೊಂಡಿಲ್ಲ ಸರ್, ನಾವು ಇಲ್ಲಿ ಮಲ್ಕೊಂಡಿದೀವಿ, ಮಕ್ಕಳಾಗಿಲ್ಲ ಅಂತಾರೆ. ಅದಕ್ಕೆ ಪಾರ್ಟ್ 2 ಸೆಕೆಂಡ್ ರೀಸನ್. ಏನಾಗತ್ತೆ, ಕೆಲವ್ರು ಮನೆಗಳಲ್ಲಿ ಡೆತ್ ಆಗಿರತ್ತೆ, ಕೆಲವರು ಸಹಜವಾಗಿ ಯಾರೋ ತೀರೋಗಿರ್ತಾರೆ. ಅದು ಇರೋದತಾನೆ ಎಲ್ಲ ಫ್ಯಾಮಿಲಿಗಳಲ್ಲಿ. ಕೆಲವು ತೀರೋಗಿದ್ರೆ ಅಂತವ್ರಿಗೆ ಕೆಲವರು ಫ್ಯಾಮಿಲಿಗಳಲ್ಲಿ ಇದು ಮಾಡಿರಲ್ಲ, ಪಿಂಡ ಪ್ರದಾನ ಪಿತ್ತು ಕಾರ್ಯ ಮಾಡಿರಲ್ಲ, ಅದರಿಂದನೂ ಮಕ್ಕಳಾಗಲ್ಲ. ಇದು ರೀಸನ್. ಫೈನ್ ನೋಡ್ಕೊಳ್ಳಿ. ಪಿಂಡ ಪ್ರದಾನ ಮಾಡಲೇಬೇಕು. ಓಕೆನಾ? ನಾನು ಬರೆದು ತೋರಿಸ್ತೀನಿ. ಆಮೇಲೆ ಪಿತೃ ಕಾರ್ಯ. ಕೆಲವು ಮನೆಗಳಲ್ಲಿ ಇದು ಮಾಡಿಲ್ಲ ಅಂದ್ರೂ ಮಕ್ಕಳಾಗಲ್ಲ. ಪಿತೃ ಕಾರ್ಯ, ಪಿಂಡ ಪ್ರದಾನ. ಕೆಲವ್ರು ಏನಾಗತ್ತೆ, ಕೆಲವು ಫ್ಯಾಮಿಲಿಗಳಲ್ಲಿ ನಾವು ಮಾತಾಡಿದ್ದೀವಿ ಜನರಲ್ ಆಗಿ. ಇವಾಗ ಒಂದು ವಾಸ್ತು ವಿಸಿಟ್ ಹೋಗ್ತೀವಿ, ಅದರಿಂದ ಮಾತಾಡ್ತಾ ಇರೋದು ನಾನು. ವಾಸ್ತು ರಿಲೇಟೆಡ್ ಇದು. ವಾಸ್ತು ರೆಮಿಡೀಸ್ ಫಾರ್ ನೋ ಚಿಲ್ಡ್ರನ್. ದೊಡ್ಡ ಪ್ರಾಬ್ಲಮ್ ಇದು. ಏನಕ್ಕಂದ್ರೆ ಇವಾಗ ನಾವು ಮಾತಾಡ್ತಾ ಅವರು ಆ ಪಾಯಿಂಟ್ ಬರ್ತಾರೆ. ಒಂದು ವಾಸ್ತು ಅಲ್ಲೆಲ್ಲ ನಾವು ನೋಡ್ತೀವಿ, ಏನ್ ಸರ್ ಪ್ರಾಬ್ಲಮ್ ಅಂತ ಬರ್ತೀವಿ, ಮನೇಲಿ ಕೇಳ್ತೀವಿ ನಾವು. ಅವರು ವಾಸ್ತು ಅವ್ರಿಗೆ ತಿಳಿಸ್ಬೇಕು. ನಾಚಿಕೆ ಪಟ್ಕೊಂಡು ಸೈಲೆಂಟ್ ಆಗಿ ಇರಬಾರ್ದು. ಕೆಲವು ಓಪನ್ ಆಗಿ ಮಾತಾಡ್ತಾರೆ, ಕೆಲವು ಲಾಸ್ಟಲ್ಲಿ ತಿಳಿಸ್ತಾರೆ, ಸರ್ ನಮ್ಮ ಮಗನ್ಗೆ ಮಕ್ಕಳಾಗಿಲ್ಲ ಅಂದ್ಬಿಟ್ಟು. ಡೈರೆಕ್ಟ್ ಆಗಿ ಹೇಳಿ ಪ್ರಾಬ್ಲಮ್ ಇದೆ. ಇವಾಗ ಕೆಲವ್ರು ಫ್ಯಾಮಿಲಿಗಳಲ್ಲಿ ಒಬ್ರು ತೀರೋಗಿರ್ತಾರೆ, ಅವ್ರಿಗೆ ತುಂಬಾ ಕ್ಲೋಸ್ ಇರ್ತಾರೆ, ಒಂದು ಪೂಜೆ ಮಾಡಿ ಪಿಂಡ ಪ್ರದಾನ ಮಾಡಿರಲ್ಲ. ಒಂದು ಪಿತೃಗಳು ವಯಸ್ಸಾಗಿರೋ ತೀರೋಗಿದ್ರೆ ಪಿತೃಕಾರ್ಯಗಳು ಮಾಡಿರಲ್ಲ. ನಾನು ಇವತ್ತು ಹೇಳೋ ಪಾಯಿಂಟ್ ಕೇಳ್ಕೊಳ್ಳಿ. ಯಾರು ಮಾಡಿಲ್ವೋ ಅಂತ ಅವ್ರ ಮನೆಯಲ್ಲಿ ಶುಭ ಕಾರ್ಯ ನಡೆಯಕ್ಕೆ ಬಿಡಲ್ಲ ಅವರು. ಯಾಕಂದ್ರೆ ಇವಾಗ ಪಿಂಡ ಪ್ರದಾನ ಹೋಗಿ ಮಾಮೂಲಿ ಹೊಸೂರು ಕೆರೆ ಗಿರೆ ಅಲ್ಲಿ ಹೋಗಿ ಕೆರೆಗಳೆಲ್ಲ ಮಾಡೋದು, ಒಳ್ಳೆ ನದಿಗಳಲ್ಲಿ ಮಾಡಬೇಕು. ಇವಾಗ ಶ್ರೀರಂಗಪಟ್ಟಣ ನದಿ ಇದೆ, ಇಲ್ಲಿಂದ ಮೈಸೂರು ಹೋಗೋ ದಾರಿಯಲ್ಲಿ ಬೆಂಗಳೂರಿಂದ 130 ಕಿಲೋಮೀಟ್ರು ಶ್ರೀರಂಗಪಟ್ಟಣ. ಅಲ್ಲಿ ಹೋಗ್ಬಿಟ್ರೆ ಒಂದು 2.5 ಅವರಲ್ಲಿ ಹೋಗ್ಬಿಟ್ರೆ ಅಲ್ಲಿ ಕಾವೇರಿ ನದಿ ತೀರದಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಹೋಗೋ ನದಿ ಇದೆ. ಅಲ್ಲಿ ಹೋಗಿ ಪಿಂಡ ಪ್ರದಾನ ಮಾಡ್ತಾರೆ. ಅಲ್ಲಿ ಹೋಗಿ ಯಾರು ತೀರೋಗಿರ್ತಾರೆ ಅವರು ನಕ್ಷತ್ರ ಹೇಳ್ಬೇಕು. ಕೆಲವ್ರು ಹೋಗಿ ಹೆಸರು ಹೇಳ್ಬಿಟ್ಟು ಪೂಜೆ ಮಾಡ್ಕೊಂಡ್ ಬಂದ್ಬಿಡೋದು, ಏನು ಪರಿಹಾರ ಆಗಲ್ಲ. ಅವ್ರ ನಕ್ಷತ್ರ ಗೊತ್ತಿರ್ಬೇಕು. ನೀವು ಯಾರು ತೀರೋಗಿರ್ತಾರೆ, ಒಂದೊಂದ್ ಮನೇಲಿ ಒಂದೊಂದು ಡೆತ್ ಆಗೇ ಇರತ್ತಾ, ಎಲ್ಲರ ಮನೇಲಿ ಒಂದೊಂದು ಪ್ರಾಬ್ಲಮ್ ಇದ್ದೇ ಇರತ್ತಾ. ಅವ್ರಿಗೆ ಮಾಡಿರಲ್ಲ, ಮರ್ತೋಗಿರ್ತೀರೋ, ಇಲ್ಲ ನಾವ್ ಯಾಕೆ ಮಾಡ್ಬೇಕು ಬೇರೆಯವ್ರು ಮಾಡ್ತಾರೆ ಪೆಂಡಿಂಗ್ ಇಕ್ಕಿರ್ತೀರೋ. ನೀವು ಪೆಂಡಿಂಗ್ ಇಕ್ಕಿದ್ರೆ ದೇವ್ರು ನಿಮ್ ಮನೆಯಲ್ಲಿ ಶುಭ ಕಾರ್ಯಗಳಾಗೋದನ್ನ ಪೆಂಡಿಂಗ್ ಇಕ್ಕಿರ್ತಾರೆ. ಇದು ಪಾಯಿಂಟ್. ನೀವು ಹೆಂಗೆ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಿರೋ, ಅವ್ರಲ್ಲಿ ಮೋಕ್ಷಕ್ಕೆ ಕಾಯ್ತಾ ಇರ್ತಾರೆ ಒಂದ್ ನದಿ ಹತ್ರ. ನೀವು ಇಲ್ಲಿ ಪೂಜೆ ಮಾಡಿಲ್ಲ ಅಂದ್ರೆ ಅಲ್ಲಿ ಒಂದು ಹಸು ಬರಲ್ಲ. ಒಂದು ಹಸು ಬಂದ್ರೆ ಹಸು ಬಾಲ ಇಟ್ಕೊಂಡು ನದಿ ದಾಟ್ಕೊಂಡು ಮೋಕ್ಷಕ್ಕೆ ಹೋಗ್ತಾರೆ, ಮುಕ್ತಿಗೆ ಹೋಗ್ತಾರೆ. ಕೆಲವರು ಮುಕ್ತಿ ಬಗ್ಗೆ ಮಾತಾಡೋದೇ ಇಲ್ಲ, ಮೋಕ್ಷ 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 ಅಂತ ಇರ್ತಾರೆ. ಎಲ್ಲಾ ನ್ಯೂಮರಾಲಜಿ ಅಸ್ಟ್ರಾಲಜರ್ಗಳೆಲ್ಲ ಮೋಕ್ಷ. ಜನಗಳಿಗೂ ಮೋಕ್ಷ 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 ಅಂದ್ರೆ ಏನಂದ್ರೆ ರೀಬರ್ತ್, ತಿರ್ಗಾ ಹುಟ್ಟುತ್ತಾರೆ. ತಿರ್ಗಾ ಹುಟ್ಟಿ ಮನುಷ್ಯನಾಗಿ ಕಷ್ಟ ಪಡ್ಲೇಬೇಕು. ಮಗು ಹುಟ್ಟೋವಾಗ್ಲೇ ಅಲತೆ, ಹತ್ರನೇ ಜೀವ ಬರೋದು. ಹುಟ್ಟುವಾಗ್ಲೇ ಭೂಮಿಗೆ ಬಂದ್ಬಿಟ್ಟಪ್ಪ ಅಲ್ತಾಳೆ ಮಗು, ಅಲ್ತಾರೆ. ಅಲೋದು ಏನ್ಕೆ ಭೂಮಿಗೆ ಬಂದ್ಬಿಟ್ಟೆ ಅನ್ಬಿಟ್ಟು ಸಾಯೋ ತನಕ ಟೆನ್ಷನ್ ಮನುಷ್ಯನ್ಗೆ. ನೋಡಿ ಬೇಕಂದ್ರೆ ನೀವು ರೋಡಲ್ಲಿ ವಯಸ್ಸಾಗಿರೋನ್ಗೆ ನಡ್ಕೊಂಡು ಹೋಗಕ್ಕಾಗಲ್ಲ ಅಂದ್ರು ನಡ್ಕೊಂಡು ಹೋಗ್ತಾ ಇರ್ತಾನೆ. ಸಾಯೋ ತನಕ ಟೆನ್ಷನ್. ಲೈಫ್ ಈಸ್ ಫುಲ್ ಆಫ್ ಟೆನ್ಷನ್, ದೇರ್ ಈಸ್ ನೋ ಲೈಫ್ ವಿತೌಟ್ ಟೆನ್ಷನ್. ಇದು ನನ್ನ ಪ್ರಾಬಬ್. ಓಕೆನಾ? ಇವಾಗ ನಾನು ನಿಮ್ಗೆ ಮಾಡೋ ಪಾಯಿಂಟ್ಸ್ ಇವಾಗ ಲೆಕ್ಕ ತಿಳ್ಕೊಂಡ್ರೆ ಇಮ್ಮಿಡಿಯೇಟ್ ಆಗಿ ಹೋಗಿ ಯಾರು ಪಿಂಡ ಪ್ರದಾನ ಮಾಡಿಲ್ಲ, ಪಿತೃ ಕಾರ್ಯಗಳು ಮಾಡಿಲ್ಲ, ಶ್ರೀರಂಗಪಟ್ಟಣ ಹೋಗಿ ಮಾಡ್ಕೊಂಡ್ ಬನ್ನಿ. ಕರ್ನಾಟಕದಲ್ಲಿ ಇರೋರು, ಬೆಂಗಳೂರಲ್ಲಿ ಇರೋರು, ಬೇರೆ ಕಡೆ ಇರೋರು ಇದು ನದಿಗಳಲ್ಲಿ ಮಾಡಿ. ನಿಂತಿರೋ ನೀರಲ್ಲಿ ಪಿಂಡ ಪ್ರದಾನ ಮಾಡಿದ್ರೆ ವೇಸ್ಟ್. ಜನಗಳಿಗೆ ಬುದ್ಧಿನೇ ಇಲ್ಲ. ಎಲ್ಲದಕ್ಕೂ ಬುದ್ಧಿ ಇರತ್ತೆ,
ಓಹೋ! ಏನು ಬೇರೆ ವಿಷಯಗಳಿಗೆಲ್ಲ ಬುದ್ಧಿ ಇದಕ್ಕೆಲ್ಲ ಬುದ್ಧಿ ಇರಲ್ಲ. ಹೋಗಿ ನಿಂತಿರೋ ಕೆರೆಯಲ್ಲಿ ಹಿಂಗ್ ಹಾಕ್ಬಿಟ್ಟು ಬಂದ್ಬಿಡೋದು. ಏನಕ್ ಮಾಡ್ತಿವಿ ಸ್ವಲ್ಪ ತಲೆ ಓಡ್ಸ್ಬೇಕು. ಮೆದ್ಳು ದೇವ್ರು ಕೊಟ್ಟವ್ನೆ. ಮೆದ್ಳು ಕೆಲ್ಸ ಕೊಡ್ಬೇಕು, ಓಡ್ಸ್ಬೇಕು. ಏನಕ್ಕೆ ನದಿಯಲ್ಲಿ ಹಾಕೋದಂದ್ರೆ, ನದಿ ಹೋಗಿ, ನೀರ್ ಹೋಗಿ, ಮೀನುಗಳು ತಿನ್ನತ್ತೋ, ಏನ್ ಮಾಡತ್ತೋ, ನೀರಿಗ್ ಹೋಗಿ, ನೀರಿಂದ ಸಮುದ್ರಕ್ಕೋಗಿ, ಸಮುದ್ರದಿಂದ ದೇವಲೋಕಕ್ಕೆ ಕನೆಕ್ಟ್ ಆಗಿ, ಅಲ್ಲಿ ಪಿತೃಗಳು ಕಾಯ್ತಾ ಇರ್ತಾರೆ. ನದಿಯ ತೀರದಲ್ಲಿ ನೀರ್ಗೆ ಹಸು ಬರತ್ತೆ. ಇಲ್ಲಿ ಪೂಜೆ ಮಾಡಿದ್ರೆ ಅಲ್ಲಿ ದಾಟ್ಕೊಂಡು ಮೋಕ್ಷಕ್ಕೆ ಹೋಗ್ತಾರೆ. ಏನೋ ದೇವ್ರು ಇನ್ನೊಂದ್ ಜನ್ಮ ಕೊಡೋ ತರ ಇದ್ರೆ, 7 ಜನ್ಮ ಆಗಿ ಕಂಪ್ಲೀಟ್ ಆಗ್ಬಿಟ್ಟಿದ್ರೆ ಕಮಿಟ್ಮೆಂಟು, ಒಳ್ಳೆ ಕೆಲ್ಸಗಳು ಮಾಡಿದ್ರೆ ಮುಕ್ತಿ ಕರ್ಕೊಂತಾರೆ. ಫಿನಿಶ್. ಅಲ್ಲೇ ಇರ್ತಾರೆ ದೇವರುಗಳ ತರ. ನಮ್ಮನ್ಗೆ ಬ್ಲೆಸ್ಸಿಂಗ್ ಮಾಡ್ತಾ ಇರ್ತಾರೆ. ಆವಾಗ ಇಲ್ಲಿ ಮಕ್ಳಾಗ್ತಾರೆ. ಮದ್ವೆ ಆದ್ರೆ ಮಕ್ಳಾಗ್ತಾರೆ. ಮದ್ವೆ ಇಲ್ಲ ಅಂದ್ರೆ ಮದ್ವೆ ಆಗ್ತಾರೆ. ಯಾರು ಮದ್ವೆ ಆಗಿಲ್ಲ ಪಾಯಿಂಟ್ ಹೇಳಿದೀನಿ. ಇದು ಮಕ್ಳ ರಿಲೇಟೆಡ್‌ಗೂ ಸೇರತ್ತೆ. ಅಲ್ಲಿ ನಾನು 2 ಮಿಕ್ಸ್ ಮಾಡ್ಬಿಟ್ರೆ ಕನ್ಫ್ಯೂಸ್ ಆಗ್ಬಿಡ್ತೀರಾ. ಏನಪ್ಪಾ ಈ ಪಾಟಿ ಮದ್ವೆ ಆಗಲ್ಲ ಅದನ್ನು ಮಾತಾಡ್ತಾವ್ನೆ, ಮಕ್ಳು ಆಗಲ್ಲ ಮಾತಾಡ್ತಾವ್ನೆ, ಕನ್ಫ್ಯೂಸ್ ಆಗ್ಬಿಡ್ತೀರಾ. ಆ ಟಾಪಿಕೇ ಬೇರೆ. ಆ ವಿಡಿಯೋ ನೋಡಿರೋರಿಗೆ ಮದ್ವೆ ಯಾರ್ಯಾರಿಗಾಗಲ್ಲ ಆ ವಿಡಿಯೋ ನೋಡಿ. ಅದ್ರಲ್ಲೂ ಈ ಪಾಯಿಂಟ್ ಇದೆ. ಯಾರ್ಯಾರಿಗೆ ಮಕ್ಳಾಗಿಲ್ಲ ಇವಾಗ ಮಾತಾಡ್ತಾ ಇದ್ದೀನಿ. ನಾನು ಇವಾಗ ಮಕ್ಳಾಗಿಲ್ಲ ನಾನು ಈ ಪಾಯಿಂಟ್ ಹೇಳಿಲ್ಲ ಅಂದ್ರೆ, ಇದು ಮೇಜರ್ ಪಾಯಿಂಟ್ ಇದು. ಎಷ್ಟು ಫ್ಯಾಮಿಲಿ ನಾನು ಮಾತಾಡಿದ್ದೀನಿ. ವಾಸ್ತುನೇ ನೋಡಲ್ಲ ಫಸ್ಟ್ ಆಫ್ ಪಾಯಿಂಟು. 5% ನೋಡ್ತಾರೆ. 95% ನೋಡಲ್ಲ. ಕೆಲವರು ಅಹಂಕಾರ, ಕೆಲವು ಈಗೋ, ಸ್ಟೇಟಸ್ಸು, ಲೆವೆಲ್ಲು ಅಂತ ಜನ ನೋಡಲ್ಲ. ಒಂದು ಭಯ, ಭಕ್ತಿ, ದೇವರಿಗೆ ರೆಸ್ಪೆಕ್ಟ್ ಕೊಡೋರು, ದೇವ್ರ ನಿಷ್ಠೆ ಮಾಡೋರು, ಪೂಜೆ ಮಾಡೋರು ವಾಸ್ತು ನೋಡ್ತಾರೆ. ದೇವ್ರಿಗೆ ನೀವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀರೋ ವಾಸ್ತುಗೂ ಅಷ್ಟೇ ರೆಸ್ಪೆಕ್ಟ್ ಕೊಡ್ಬೇಕು. ಇಲ್ಲಿದಾರಲ್ಲ ವಾಸ್ತು ಪುರುಷ, ಗೊತ್ತೇ ಇಲ್ಲ. ವಾಸ್ತು ಬಗ್ಗೆ ಗೊತ್ತಿಲ್ಲ, ನೋಡಲ್ಲ, ಮಾಡಲ್ಲ. ಅದಕ್ಕೆ ಮಕ್ಳಾಗಲ್ಲ. ಅಂತವ್ರಿಗೆ ಮಕ್ಳಾಗಲ್ಲ. ತುಂಬಾ ಜನ ನೆಗ್ಲೆಕ್ಟ್ ಮಾಡೋದು. ಕೆಲವು ದೇವ್ರಿಲ್ಲ ಅನ್ನೋದು, ದೇವ್ರು ಎಲ್ಲಿದ್ದಾನೆ ಅನ್ನೋದು, ನಮ್ಮ ಮಕ್ಳಾಗಿಲ್ಲ ದೇವ್ರು ಎಲ್ಲಿ, ಆ ತರ ಅನ್ಬಾರ್ದು. ಅಹಂಕಾರ ಬಿಡ್ಬೇಕು. ಆಮೇಲೆ ದೇವರಿಗೆ ರೆಸ್ಪೆಕ್ಟ್ ಕೊಡೋರು. ಇವಾಗ ನೋಡ್ತಾ ಇದ್ರೆ ಬೈ ಮಿಸ್ಟೇಕ್ ಕೆಲವರು ಇನ್ನೋಸೆಂಟ್ ಫ್ಯಾಮಿಲೀಸ್ ಇರ್ತಾರೆ, ಏನು ಗೊತ್ತಿರಲ್ಲ. ಅಂತವರು ಈ ವಿಡಿಯೋ ನೋಡಿರೋರು ಫಸ್ಟು ಮರ್ತೋಗ್ಬಿಟ್ಟಿದ್ರೆ, ಪಿಂಡ ಪ್ರದಾನ ಪಿತೃ ಕಾರ್ಯ ಮರ್ತೋಗ್ಬಿಟ್ಟಿದ್ರೆ. ಇನ್ನೋಸೆಂಟ್ ಫ್ಯಾಮಿಲೀಸ್ ಇರ್ತಾರೆ, ಏನು ಗೊತ್ತಿರಲ್ಲ ಪಾಪ, ಒಳ್ಳೆಯ ಜನನೇ, ಯಾರು ತಿಳ್ಸಿರಲ್ಲ. ಇವಾಗ ಈ ವಿಡಿಯೋ ನೋಡ್ಬಿಟ್ಟು ತಿಳ್ಕೊಂಡ್ಮೇಲನ ಮಾಡಿ. ನಾನೇನು ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಾ ಇದ್ದೀನಿ, ಬೈತಾ ಇದ್ದೀನಿ ಅನ್ಕೊಂಬೇಡಿ. ಕೆಲವ್ರು ಅಂತಾರೆ, ಏನ್ ಸರ್ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತೀರಾ ನೀವು, ಒಳ್ಳೆ ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಡ್ತೀರಾ. ಅದಕ್ಕೆ ನಾವು ಕರೆಕ್ಟಾಗಿ ಮಾತಾಡೋದು. ಇನ್ಫಾರ್ಮೇಶನ್ ಕರೆಕ್ಟ್. ಒಬ್ರಿಗೆ ನಾವು ಇನ್ಫಾರ್ಮೇಶನ್ ಮಾತಾಡ್ಬೇಕು, ಹಿಂಗೆ ಮಾತಾಡ್ಬೇಕು. ಅವಾಗ ಅವ್ರಿಗೆ ತಲೆ ಒಳಗಡೆ ಹೋಗೋದು. ಇಲ್ಲಾಂದ್ರೆ ಈ ಕಿವಿಯಲ್ಲಿ ಕೇಳ್ಬಿಟ್ಟು ಈ ಕಿವಿಯಲ್ಲಿ ಬಿಟ್ಬಿಡ್ತಾರೆ. ತಲೆ ಒಳಗೆ ಹೋಗ್ಬೇಕು ಇನ್ಫಾರ್ಮೇಶನ್. ಓಕೆನಾ? ಥಿಂಕಿಂಗು ಮನಸ್ಸಿಂದ ಬರುತ್ತೆ, ಮೈಂಡ್ ಸೆಟ್ ತಲೆಯಿಂದ ಬರುತ್ತೆ. ಎರಡು ಕರೆಕ್ಟ್ ಆಗಿರ್ಬೇಕು. ನಾನು ಇವತ್ತು ಪಾಯಿಂಟ್ಸ್ ಮಾತಾಡ್ತಾ ಇರೋದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್, ನೋಟ್ ಮಾಡ್ಕೊಳ್ಳಿ. ಓಕೆನಾ? ನಾನು ಆಮೇಲೆ ಇನ್ನೊಂದು ಹೇಳಕ್ ಬರ್ತೀನಿ. ಇವಾಗ ಪಿಂಡ ಪ್ರದಾನ ಮಾಡ್ತೀರಾ, ಹೋಗಿ ಶ್ರೀರಂಗಪಟ್ಟಣ ಅಂತ ನದಿ ತೀರದಲ್ಲೇ ಮಾಡಿ. ನೀರು ಹರಿತಾ ಇರೋ ಕಡೆ ಮಾಡಿ, ನಿಂತಿರೋ ಕಡೆ ಮಾಡಬೇಡಿ. ಹರಿತಾ ಇರ್ಬೇಕು ನೀರು, ಅಂತ ಕಡೆ ಮಾಡಿ. ಕೆಲವ್ರಿಗೆ ಏನು ಗೊತ್ತಿರಲ್ಲ, ಹೋಗ್ಬಿಟ್ಟು ಇಲ್ಲಿ ಹೊಸೂರು ಅಲ್ಲಿ ದೇವಸ್ಥಾನದಲ್ಲಿ ನಿಂತಿರೋ ಕೆರೆಯಲ್ಲಿ ಅವ್ನು ಪಿಂಡ ಪ್ರದಾನ ಮಾಡ್ತಾನೆ. ನಾನು ಅವನಿಗೆ ಉಗ್ದೆ, ಏನ ಬುದ್ಧಿ ಇದೆಯಾ ನಿನ್ಗೆ? ದೇವ್ರ ಬುದ್ಧಿ ಕೊಟ್ಟವನಲ್ಲ, ಬುದ್ಧಿ ಇದೆಯಾ ನಿನ್ಗೆ? ಹೋಗಿ ಯಾರನ್ನ ನಿಂತಿರೋ ನೀರಲ್ಲಿ ಪಿಂಡ ಪ್ರದಾನ ಆಗ್ಬಿಟ್ಟು ಬರ್ತಾರಾ? ಸ್ವಲ್ಪನ ಬುದ್ಧಿ ಇದೆಯಾ ಅಂದ್ಬಿಟ್ಟು ನಾನು ಅಂದೆ ಡೈರೆಕ್ಟ್ ಆಗಿ. ಹರಿಯೋ ನದಿಯಲ್ಲಿ ನೀರಲ್ಲಿ ಹಾಕ್ಬೇಕು ಪಿಂಡಗಳು ಹಾಕ್ಬಿಟ್ಟು ನಮಸ್ಕಾರ ಮಾಡಿ ಹಂಗೆ ಬರ್ತಾ ಇರ್ಬೇಕು, ಹಿಂದೆ ತಿರುಗಿ ನೋಡ್ಬಾರ್ದು. ಇದೆಲ್ಲ ಪಾಯಿಂಟ್ಸು ಗರುಡ ಪುರಾಣದಲ್ಲೆಲ್ಲ ಇದೆ. ಜನ ಏನು ಓದಲ್ಲ, ಮಾಡಲ್ಲ. ತಿಳುವಳಿಕೆ ಪಡ್ಕೊಳ್ಳಿ. ನಾವು ವಾಸ್ತವ್ರು ಏನಕ್ಕೆ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ ಅಂದ್ರೆ, ಆ ಫ್ಯಾಮಿಲಿಗಳಲ್ಲಿ ಕೇಳಿರ್ತೀವಿ ಪ್ರಾಬ್ಲಮ್ಸ್. ಎಷ್ಟೆಷ್ಟೋ ಪ್ರಾಬ್ಲಮ್ಸ್ ಕೇಳಿರ್ತೀವಿ. ಒಂದೊಂದು ಫ್ಯಾಮಿಲಿಯಲ್ಲಿ ಒಂದೊಂದು ಪ್ರಾಬ್ಲಮ್. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ? ನಾವು ತಿಳಿಸ್ತೀವಿ. ಒಬ್ಬರಿಗೆ 2 ಕಿಡ್ನಿ ಹೋಗ್ಬಿಟ್ಟಿತ್ತು. 2 ಕಿಡ್ನಿ ರೆಡಿ ಮಾಡ್ಕೊಂಡ್ರು. ಜೀವ ಬಂತಾ? ತಾಯಿ ಕೊಟ್ರೋ ಕಿಡ್ನಿ, ಇಲ್ಲ ಬೇರೆಯವ್ರು ಕೊಟ್ರೋ ಗೊತ್ತಿಲ್ಲ. 2 ಕಿಡ್ನಿ ಹೋಗಿತ್ತು. 2 ಕಿಡ್ನಿ ಮಾಡ್ಕೊಂಡ್ರು. 6 ವರ್ಷ ಕಷ್ಟಪಟ್ಟಿದ್ರು, ರೆಡಿ ಆದ್ರು. ಏನಕ್ಕೆ ಆ ಪ್ರಾಬ್ಲಮ್ ಬಂತಂದ್ರೆ, ಅವ್ರು ಪಿತೃ ಕಾರ್ಯ ಪಿಂಡ ಪ್ರದಾನ ಮಾಡೇ ಇಲ್ಲ. ಸತ್ತೋಗಿರೋರ್ಗೆ, ಅವ್ರ ಅಜ್ಜ ಅಜ್ಜಿಗೆ ಮಾಡೇ ಇಲ್ವಂತೆ. ಅದಕ್ಕೆ ಪ್ರಾಬ್ಲಮ್ ಬಂದಿದೆ. ಹೋಗಿ ಮಾಡ್ರಿ ಅಂದ್ರೆ, ಮಾಡ್ತೀವಿ ಸರ್ ಅಂದ್ರು. ಆಮೇಲೆ ಫೋನ್ ಮಾಡಿದ್ರು ನನಗೆ, ಸರ್ ಹೋಗಿ ಬರಕ್ಕೆ ಎಷ್ಟಾಗತ್ತೆ ಖರ್ಚು ಅಂದ್ರು. ನಾನು ಆಗತ್ತಪ್ಪ, ನೀನು ಶ್ರೀರಂಗಪಟ್ಟಣ ಹೋಗಿ ಅಲ್ಲೆಲ್ಲ ಮಾಡ್ಕೊಂಡ್ ಬರಕ್ಕೆ ಒಂದು 6,000 ಖರ್ಚಾಗತ್ತೆ ಅಂದೆ. 6,000ನಾ ಅನ್ಬಿಟ್ಟು ಅವನು ಹೋಗೋದ್ನೋ ಇಲ್ವೋ, ಹೋಗಿಲ್ಲ ಅವನು. ನೋಡಿ, 6,000 ಇಂಪಾರ್ಟೆಂಟಾ, ಲೈಫ್ ಇಂಪಾರ್ಟೆಂಟಾ? 2 ಕಿಡ್ನಿಗೆ ಎಷ್ಟೋ ಲಕ್ಷ ಖರ್ಚು ಮಾಡಿದ್ದಾರೆ ಹಾಸ್ಪಿಟ್ಲಲ್ಲಿ. ಅಲ್ಲಿ ಖರ್ಚು ಮಾಡಿರೋದು ಲೆಕ್ಕ ಇಲ್ಲ ಅವ್ರಿಗೆ. ಇಲ್ಲಿ 6,000 ಹೋಗಿ ಅಲ್ಲಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ಬರೋದು ಖರ್ಚು ದೊಡ್ಡದು.
ಇಂಥ ಜನಗಳಿರೋದ್ರಿಂದನೇ ಅವ್ರಿಗೆ ಆ ಹುಡುಗನ್ಗೆ ಮದುವೆ ಇಲ್ಲ. ನಾನು ಅಂದೆ ಕಿಡ್ನಿ ರೆಡಿ ಆಯ್ತಲ್ಲಪ್ಪ ಇವಾಗ, ನೆಕ್ಸ್ಟ್ ಇವಾಗೇನೋ ನಿನ್ ಪ್ಲಾನು? 29 ವರ್ಷ ಆಯ್ತು ಸರ್, ಮದುವೆ ಆಗ್ಬೇಕು. 9 ವರ್ಷ ಮದುವೆ ಆಗ್ಬೇಕಲ್ವಾ? ನೀನು ಇವಾಗ ಪೆಂಡಿಂಗ್ ಇದೆ ನಿಮ್ದು ಪಿತೃ ಕಾರ್ಯಗಳದ್ದು, ಮಾಡಿಲ್ಲ ನೀನು. ನಿಮ್ಮ ಅಜ್ಜ ತಾತ ಅಜ್ಜಿ ತೀರೋಗಿದಾರಲ್ಲ, ಮಾಡಿಲ್ಲ ನೀನು. ಗೊತ್ತಾಯ್ತಾ ಇವಾಗ ಪ್ರಾಬ್ಲಮ್? ಹೋಗ್ಬಿಟ್ಟು ಮಾಡ್ಕೊಂಬ ಅಂದೆ. ಅವ್ನು 6,000 ರೂಪಾಯಿ ಅಂದಿದ್ದೆ. ನನ್ಗೇನೋ ಡೌಟ್, ಹೋಗಿಲ್ಲ ಅಂದ್ರೆ ಮದುವೆಗಳಾಗಲ್ಲ. ಕೆಲವರು ಮದುವೆ ಆಗ್ಬಿಟ್ಟಿರ್ತಾರೆ, ಕೆಲವರು ಮಕ್ಕಳಾಗಲ್ಲ. ಈ ರೀಸನ್ನೇ. ಹೆಂಗೋ ಮದುವೆ ಆಗ್ಬಿಟ್ಟಿರ್ತಾರೆ ರಿಲೇಷನ್ಸ್ ಅಲ್ಲಿ ಅಂದ್ರೆ ಅವರು ರಿಲೇಷನ್ ಅಲ್ಲಿ ಆಗ್ಬಿಟ್ಟಿರ್ತಾರೆ. ಅಕ್ಕನ ಮಗಳು ಹೆಂಗೋ ಹಂಗ ಅವರು ಸ್ವಂತ ಬಂದಲ್ಲಿ ಆಗ್ಬಿಟ್ಟಿರ್ತಾರೆ ಕೆಲವರು. ಯಾಕಂದ್ರೆ ಅದು ರೂಢಿ. ಆ ತರ ಆಗ್ಬಿಟ್ರೆ ಒಂದು ಭಯ ಭಕ್ತಿಯಾಗಿ ಬಾಳ್ತಲ್ಲಪ್ಪ ನನ್ನ ಮಗಳಿಗೆ, ಒಂದು ಭಯ ಭಕ್ತಿಯಾಗಿ ಒಂದು ಜೀವನ ಸಿಕ್ಕತ್ತ ಅನ್ಬಿಟ್ಟು ಮಾಡಿರ್ತಾರೆ. ಮಾಡಿ, ಅದರಲ್ಲೇನು ತಪ್ಪಿಲ್ಲ. ಅಂದ್ರೆ ಹಂಗ್ ಮದ್ವೆ ಈಸಿ ಆಗ್ಬಿಡುತ್ತೆ, ಮಕ್ಳಾಗಿರಲ್ಲ. ಯಾಕಂದ್ರೆ ಪಿಂಡ ಪ್ರದಾನ ಮರ್ತೋಗ್ಬಿಟ್ಟಿರ್ತಾರೆ ಅವರು. ನೋಡಿ ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಇದು. ಯಾರು ತಿಳಿಸ್ತಾರೆ ಈ ಕಾಲದಲ್ಲಿ ಇದೆಲ್ಲ? ನಾನು ಮನೇಲಿ ಸುಮ್ಮನೆ ಕೂತಿರ್ಬೋದು ತಾನೆ, ಯೂಟ್ಯೂಬ್ ಅಲ್ಲಿ ಮಾತಾಡೋದ್ ಬಿಟ್ಟು. ನಿಮ್ಗೆ ಹೆಂಗ್ ಗೊತ್ತಾಗ್ತಾ ಇತ್ತು? ಅದಕ್ಕೆ ನಾನೊಂದು ಅವೇರ್ನೆಸ್. ಎಷ್ಟೋ ಇನ್ನೋಸೆಂಟ್ ಫ್ಯಾಮಿಲಿಗಳಿದ್ದಾರೆ. ನಾನೇನು ಸುಮ್ಮನೆ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಿಲ್ಲ, ನನಗೂ ಗೊತ್ತಾಗತ್ತೆ ಕೆಲವು ಪ್ರಾಬ್ಲಮ್ಸ್. ಲಾಸ್ಟ್ ಅಲ್ಲಿ ಅವ್ರ ಮನೆಗಳಲ್ಲಿ ನಾವು, ಸರ್ ರೀಸನ್ ಏನ್ ಸರ್ ವಾಸ್ತು ಪ್ರಾಬ್ಲಮ್ ನಿಮ್ಮ ಮನೇಲಿ ಅಂದ್ರೆ, ಇನ್ಫಾರ್ಮ್ ಮಾಡ್ತಾರೆ. ಸರ್ ಈ ತರ ಮದ್ವೆ ಆಯ್ತು, ನೋಡಿದ್ರೆ ಮಕ್ಕಳಾಗಿಲ್ಲ ಅಂತಾರೆ. ಒಂದು ಕರೆಕ್ಟ್ ಕೋಣೆಯಲ್ಲೇ ಮಲ್ಕೊಂಡಿರ್ತಾರೆ, ಈಶಾನ್ಯದಲ್ಲಿ ಮಲ್ಕೊಂಡಿರಲ್ಲ, ನೈಋತ್ಯ ಮಕ್ಕಳಾಗಿರಲ್ಲ. ಯಾಕಂದ್ರೆ ಪಿಂಡ ಪ್ರದಾನ ಮಾಡಿಲ್ಲ, ಪಿತೃ ಕಾರ್ಯ ಮಾಡಿರಲ್ಲ. ಪೆಂಡಿಂಗ್ ಇಕ್ತಾರೆ. ನೀವು ಪೆಂಡಿಂಗ್ ಇಕ್ಕಿದ್ರೆ ದೇವ್ರು ಪೆಂಡಿಂಗ್ ಇಕ್ತಾನೆ. ದೇವ್ರು ಏನ್ ಮಾಡ್ತಾರೆ ಗೊತ್ತಾ? ಲೆಕ್ಕ ಮಾಡ್ತಾರೆ ಎಲ್ಲಾನು. ನೀವು ಎಷ್ಟು ಪೆಂಡಿಂಗ್ ಇಕ್ತ, ದೇವ್ರು ಪೆಂಡಿಂಗ್ ಇಕ್ತಾರೆ. ಆ ತರ ಈ ವಿಡಿಯೋ ನೋಡಿದ್ಮೇಲೆ ಇಮ್ಮಿಡಿಯೇಟ್ ಆಗಿ ಡಿಸಿಷನ್ ಮಾಡ್ಕೊಂಡು, ಇವಾಗ ಥಿಂಕಿಂಗ್ ಬರುತ್ತೆ ಮಾಡ್ಬೇಕು ಅಂದ್ಬಿಟ್ಟು, ಓಕೆನಾ? ಮೈಂಡ್ ಸೆಟ್ ಬರಲ್ಲ. ಹಾ, ನೆಕ್ಸ್ಟ್ ಮಂತ್ ಮಾಡೋಣ. ಹಾ, ಇವಾಗ ಇದಕ್ಕೆ ಮಾಡ್ಬಿಡೋಣ, ಅಮಾವಾಸ್ಯೆಗೆ ಮಾಡ್ಬಿಡೋಣ. ಹಾ, ಅಮಾವಾಸ್ಯೆ ಬಂತಾ? ಅವರು ತುಂಬಾ ರಶ್ ಇರತ್ತೆ, ತಿರ್ಬನ್ನಿ ಬರೋ ತಿಂಗಳು ಅಮಾವಾಸ್ಯೆಗೆ ಯಾವಾಗ ಮಾಡೋಣ ಅನ್ಕೊಂಡು ಹಂಗಂಗೆ ಹೋಗ್ತಾ ಇರತ್ತೆ. ನಿಮ್ದು ಹಂಗಂಗೆ ಪೆಂಡಿಂಗ್ ಇಟ್ಕೊಂಡು ಹೋಗ್ತಾ ಇರತ್ತೆ. ಮಕ್ಳು ಆಗಲ್ಲ, ಪೋಸ್ಟ್ಪೋನ್ ಆಗ್ತಾನೆ ಇರತ್ತೆ. ನೀವು ಮರ್ತೋಗ್ಬಿಡ್ತೀರಾ, ಆ ಇಂಟ್ರೆಸ್ಟ್ ಹೋಗ್ಬಿಡತ್ತೆ. ಇವಾಗ ನಾನು ಹೇಳಿದ್ದು ಭಯ ಭಕ್ತಿಯಿಂದ ಇಮ್ಮಿಡಿಯೇಟ್ ಆಗಿ ಹೋಗ್ಬೇಕು. ಇಮ್ಮಿಡಿಯೇಟ್ ಶ್ರೀರಂಗಪಟ್ಟಣ ಹೋಗೋದು ದೊಡ್ಡ ವಿಷಯ ಅಲ್ಲ. 2.5 ಅವರ್ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬಂದ್ಬಿಡಿ. ಅಲ್ಲಿ ಕಾಯ್ತಾ ಇರ್ತಾರೆ ಪಿತೃಗಳು, ಕಷ್ಟ ಪಡ್ಕೊಂಡು ಹಿಂಗ ಕಾಯ್ತಾ ಇರ್ತಾರೆ, ಹಸು ಬರ್ಬೇಕು ಅಂದ್ಬಿಟ್ಟು. ನಾವು ಬಾಲ ಇಟ್ಕೊಂಡು ದಾಟ್ಕೊಂಡು ಹೋದ್ರೆ ಮೋಕ್ಷಕ್ಕೆ ಹೋಗ್ತಾರೆ, ಇಲ್ಲ ಮುಕ್ತಿಗೆ ಹೋಗ್ತಾರೆ. ಬರೀ ಮೋಕ್ಷ ಅನ್ನೋದಲ್ಲ, ಮುಕ್ತಿನೂ ಸಿಕ್ಕತ್ತೆ. ಆ ತರ ಇರತ್ತೆ ಜೀವನ. ಲೈಫು ಆಫ್ಟರ್ ಡೆತ್. ಲೈಫು ಇರೋವರೆಗೂ ಲೈಫು. ಆಫ್ಟರ್ ಡೆತ್ ಏನ್ ಲೈಫು ಏನು ಗೊತ್ತಿಲ್ಲ. ಸ್ವಲ್ಪ ಪುರಾಣಗಳ ತಿಳಿಸಿರೋದ್ರಿಂದ, ಗರುಡ ಪುರಾಣ ಇಂದದಲ್ಲಿ ತಿಳಿಸಿರೋದ್ರಿಂದ ಅದು ಗೊತ್ತು ಮಾಡ್ಕೊಂಡು ಭಯ ಭಕ್ತಿಯಿಂದ ಪೂಜೆ ಮಾಡಿ. ವಾಸ್ತುವರ್ಗೆ ಭಯ ಪಡಬೇಡಿ, ದೇವ್ರಿಗೆ ಆಮೇಲೆ ವಾಸ್ತು ಪುರುಷನ್ಗೆ ಭಯ ಪಟ್ಟು ಪೂಜೆ ಮಾಡ್ಕೊಳ್ಳಿ. ಈ ಪರಿಹಾರಗಳು ಸಿಕ್ಕತ್ತೆ. ಇದು ಪಾರ್ಟ್ 2. ಈ ಪಾಯಿಂಟ್ ಇವತ್ತು ಮಾತಾಡಿರೋದು ಪಿಂಡ ಪ್ರದಾನ ಪಿತೃ ಕಾರ್ಯ, ಓಕೆನಾ? ಈ ಪ್ರಾಬ್ಲಮ್ ಇರೋದ್ರಿಂದ ಮಕ್ಕಳಾಗಲ್ಲ, 100% ಆಗಲ್ಲ. ನಾವು ಕಣ್ಣಾರೆ ನೋಡಿದ್ದೀವಿ. ಎಷ್ಟೋ ಫ್ಯಾಮಿಲೀಸು ಗೊತ್ತಿದ್ದು ಮಾಡಿರಲ್ಲ ಕೆಲವರು. ಅದೇನೋ ಅವ್ರ ಆಸ್ತಿ ಕೊಟ್ಟಿರಲ್ವೋ, ಏನೇನೋ ಪ್ರಾಬ್ಲಮ್ಸು. ಆಸ್ತಿ ಕೊಟ್ಟಿಲ್ಲ, ಆಸ್ತಿ ಮಾಡಿಲ್ಲ. ನಿಮ್ಗೆ ಲೈಫ್ ಕೊಟ್ಟಿರೋದು ಇಂಪಾರ್ಟೆಂಟಾ, ಆಸ್ತಿ ಕೊಟ್ಟಿರೋದು ಇಂಪಾರ್ಟೆಂಟಾ? ಲೈಫ್ ಇಂಪಾರ್ಟೆಂಟು. ಯಾರು ಲೈಫ್ ಕೊಟ್ಟಿರೋದು? ಪಿತೃಗಳು. ಅದು ಮಾತಾಡಲ್ಲ. ಅವ್ರ ಆಸ್ತಿ ಕೊಟ್ಟಿಲ್ಲ, ಏನು ಮಾಡಿಲ್ಲ ಅಂದ್ಬಿಟ್ಟು ಮಾಡಲ್ಲ, ಬೇಕನ್ಬಿಟ್ಟು ಮಾಡಲ್ಲ. ಅಂತವ್ರು ಎಂತ ಅನ್ಭವಿಸ್ತಾರೆ ಅಂದ್ರೆ, ಅವ್ರ ಏಜ್ ಆಗ್ತಾರಲ್ಲ, ಅವ್ರ ಮಕ್ಕಳು ಅವ್ರಿಗೆ ಪಾಠ ಕಲಿಸ್ತಾರೆ. ಅದಕ್ಕೆ ಕೆಲವು ಫ್ಯಾಮಿಲಿಗಳಲ್ಲಿ ಮಕ್ಕಳು ಅವ್ರ ಮಾತು ಕೇಳಲ್ಲ, ಈ ತರ ಮಾಡಿರ್ತಾರೆ ಅವ್ರ ಪಿತೃಗಳಿಗೆ. ಅದಕ್ಕೆ ಭಯ ಭಕ್ತಿಯಿಂದ ಈ ವಿಡಿಯೋ ನೋಡಿದ್ಮೇಲನ ಹೋಗ್ಬಿಟ್ಟು ಪಿತೃ ಕಾರ್ಯ ಮಾಡ್ಕೊಂಡು ಬಂದ್ಬಿಡಿ. ಅವರು ನಿಮ್ನ ಹುಟ್ಟಿಸಿರೋದೇ ದೊಡ್ಡದು, ಅವ್ರು ಋಣ ನೀವು ತೀರ್ಸಕ್ಕಾಗಲ್ಲ. ಅದಕ್ಕೆ ನಾನು ಇಲ್ಲಿ ಬರ್ದಿರೋದು ಮಾತಾ ಪಿತಾ ಗುರು ದೈವಂ. ಫಸ್ಟ್ ಬರೋದೇ ತಾಯಿ, ಆಮೇಲೆ ತಂದೆ, ಆಮೇಲೆ ಗುರು, ಆಮೇಲೆ ದೇವರು. ಮಾತಾ ಪಿತಾ ಗುರು ದೈವಂ. ಫಸ್ಟು ಹುಟ್ಟಿಸಿರೋರ್ಗೆ ರೆಸ್ಪೆಕ್ಟ್ ಕೊಡಿ. ಅವ್ರಿಲ್ಲ ಅಂದ್ರೆ ನೀವು ಭೂಮಿಯಲ್ಲಿ ಇಲ್ಲ. ಅವ್ರು ಇರೋವರೆಗೂ ಏನು ಮಾಡಿರಲ್ಲ. ಸತ್ತೋದ್ಮೇಲೆ ಅಲ್ಲಿ ಹೋಗಿ ಸಮಾಧಿಗೆ ಊಟ ಇಕ್ಕೋದೇನು, ಬಟ್ಟೆ ಇಕ್ಕೋದೇನು, ಪೂಜೆ ಮಾಡೋದು ಅದೆಲ್ಲ ಬೇಕಾಗಿಲ್ಲ. ಇರೋವಾಗ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರ ಋಣ ನೀವು ತೀರ್ಸಕ್ಕಾಗಲ್ಲ. ನಾನು ಹೇಳ್ತಾರೋ ಪಾಯಿಂಟು ಇಂಪಾರ್ಟೆಂಟ್ ಇದು. ತಂದೆ ತಾಯಿ ಋಣ, ತಾಯಿ ತಂದೆ, ತಂದೆ ತಾಯಿ ಹೆಂಗನ ತಗೊಳ್ಳಿ. ಮಾತಾ ಪಿತಾ ಅಂದ್ರೆ ತಾಯಿ ತಂದೆ, ಓಕೆನಾ? ಅವರು ತಾಯಿ ತಂದೆ ಮಾಡಿರೋ
ಪುಣ್ಯ ಕೆಲಸ ನಿಮ್ನ ಹುಟ್ಟಿಸಿರೋದು ಋಣ ತೀರ್ಸಕ್ ಆಗೋದೇ ಇಲ್ಲ. ಫಸ್ಟು ಅವರೇ ದೇವರು ಇರೋದು ಭೂಮಿಯಲ್ಲಿ, ಅವ್ರ ಪೂಜೆ ಮಾಡಿ, ಅವರನ್ನ ನೋಡ್ಕೊಳ್ಳಿ ಚೆನ್ನಾಗಿ, ಅದೇ ಸಾಕು. ಆಮೇಲೆ ಗುರು, ಒಂದು ಜೀವನದಲ್ಲಿ ಒಂದು ಗುರು ಇರಲೇಬೇಕು. ನಾನು ಓಂ ಸಾಯಿರಾಮ್ ಬರ್ದಿದ್ದೀನಲ್ಲ, ಅವರು ನನ್ನ ಗುರು. ಓಂ ಸಾಯಿರಾಮ್ ಇಲ್ಲಿದ್ದಾರೆ ನೋಡಿ ಫೋಟೋ, ಅವರು ನಮ್ಮ ಗುರು. ಓಕೆ, ಒಂದು ಗುರು ಇರಬೇಕು ಲೈಫಲ್ಲಿ. ಆ ಗುರುನ ನೀ ಪಾಲನೆ ಮಾಡಿದ್ರೆ ಗುರು ಮಾರ್ಗದರ್ಶನ ಕೊಡ್ತಾರೆ ಲೈಫ್ನ. ಓಂ ಸಾಯಿರಾಮ್, ಶಿರ್ಡಿ ಸಾಯಿಬಾಬಾ. ಎಂತ ಶಿರ್ಡಿ ಸಾಯಿಬಾಬಾ ಏನು ಸುಮ್ಮನೆನಾ? ಅಷ್ಟು ಪವರು. ಒಂದು ಗುರುನ ಫಾಲೋ ಮಾಡಿ, ರಾಘವೇಂದ್ರ ಗುರುನೋ, ಓಂ ಸಾಯಿರಾಮು, ಶಿರ್ಡಿ ಸಾಯಿಬಾಬಾ ಗುರುನೋ, ಯಾರೋ ಒಂದು ಗುರುನ ಫಾಲೋ ಮಾಡ್ಬೇಕು ನೀವು. ಇವ್ರನ್ನೇ ಫಾಲೋ ಮಾಡಿ ನಾನು ಅಂದ್ರೆ ಅದು ತಪ್ಪಾಗತ್ತೆ. ನಿಮ್ಮ ಇಷ್ಟಕ್ಕೆ ಒಂದು ಗುರುನ ಫಾಲೋ ಮಾಡಿ, ಆಮೇಲೆ ದೇವರು ತಾನಾಗಿ ಒಲಿತಾನೆ. ಮಾತಾ ಪಿತಾ ಗುರು, ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಿ, ಒಂದು ಗುರುನ ಫಾಲೋ ಮಾಡಿ, ಆಟೋಮೆಟಿಕ್ ಆಗಿ ದೇವರು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾನೆ, ತಥಾಸ್ತು ಅಂತಾನೆ. ಫಸ್ಟ್ ಒಳ್ಳೆ ಸಂಕಲ್ಪ ಮಾಡ್ಕೊಂಡ್ರೆ ನಾವು ಮನ್ಸಲ್ಲಿ, ದೇವರು ಆ ಸಂಕಲ್ಪ ದೇವ್ರು ಕೇಳತ್ತೆ. ನೀವು ಮಾಡ್ಕೊಬೇಕು ಸಂಕಲ್ಪ ಮನ್ಸಲ್ಲಿ. ನಾನು ಪಿತೃಕಾರ್ಯ ಮಾಡ್ತೀನಿ, ಪಿಂಡ ಪ್ರದಾನ ಮಾಡ್ತೀನಿ, ತಪ್ಪಾಯ್ತು ನಾನು ಮಾಡಿಲ್ಲ ಅನ್ಬಿಟ್ಟು ಸಂಕಲ್ಪ ಮಾಡ್ಕೊಂಡು ಮಾಡ್ಬಿಡ್ಬೇಕು. ಸಂಕಲ್ಪ ಮಾಡ್ಕೊಂಡೇನ ಪೋಸ್ಟ್ಪೋನ್ ಮಾಡ್ತಾ ಇದ್ರಿ, ನಿಮ್ದು ಮಕ್ಳುನು ದೇವ್ರು ಪೋಸ್ಟ್ಪೋನ್ ಮಾಡ್ತಾನೆ ಇರ್ತಾನೆ, ನೆನ್ಪಿಟ್ಕೊಳ್ಳಿ. ಇವಾಗ ಈ ಪ್ರೋಗ್ರಾಮ್ ನೋಡಿ ಕೆಲವರು ಸೀರಿಯಸ್ ಆಗಿರೋ ಹೋಗ್ಬಿಡ್ತಾರೆ ಇಮಿಡಿಯೇಟ್ ಆಗಿ. ಇಷ್ಟೆಲ್ಲ ಇದೆ ವಿಷಯ, ನನ್ಗೆ ಗೊತ್ತೇ ಇಲ್ಲ, ಈ ವಾಸ್ತು ಅವರು ಬಂದು ಹೇಳಿರೋದು. ನಾವು ವಾಸ್ತವ್ರು ಯಾಕಂದ್ರೆ ನಾವು ಕಣ್ಣಾರ ನೋಡಿರೋ ಪ್ರಾಬ್ಲಮ್ ತಿಳಿಸ್ತಾ ಇದೀವಿ. ಇವಾಗ ನೀವು ನನ್ನ ಕಸ್ಟಮರು, ಈ ಯೂಟ್ಯೂಬ್ ಚಾನೆಲ್ ಮೂಲಕ ಬಂದು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ತಿಳ್ಕೊಂಡು ಇಮಿಡಿಯೇಟ್ ಆಗಿ ಹೋಗಿ, ಲೇಟ್ ಮಾಡಬೇಡಿ. ಓಕೆನಾ? ಇವತ್ತು ಈ ವಿಡಿಯೋ 22 ನಿಮಿಷ ಆಗಿ ಬರ್ತಾ ಇದೆ ನೋಡಿ, ಹೆಂಗ್ ಹೋಗ್ತದೆ ಟೈಮು. ಪಾರ್ಟ್ 2 ಆಗೋಯ್ತು. ಪಾರ್ಟ್ 3 ಇವಾಗ ಇನ್ನೊಂದು ಪಾಯಿಂಟ್ ಮಾತಾಡ್ತೀನಿ, ಸಖತ್ ಪಾಯಿಂಟ್, ಇಂಟ್ರೆಸ್ಟ್ ಆಗಿರುತ್ತೆ, ಸಸ್ಪೆನ್ಸ್. ಏನ್ ಪಾರ್ಟ್ 3 ಅಲ್ಲಿ ಬರೋದು ನಾನು ಇವಾಗ ಹೇಳಲ್ಲ ನೋಡಿ. ಪಾರ್ಟ್ 1 ಈಶಾನ್ಯ ಮೂಲೆಯಲ್ಲಿ ಮಲ್ಕೊಂಡ್ರೆ ಮಕ್ಳಾಗಲ್ಲ ತರಿಸಿನಿ. ಇವಾಗ ಪಿಂಡ ಪ್ರದಾನ ಪಿತೃ ಕಾರ್ಯ ತೀರೋಗಿರೋರ್ಗೆ ಮಾಡಿಲ್ಲ ಅಂದ್ರೆ ಮಕ್ಳಾಗಲ್ಲ. ನೀವು ನೈಋತ್ಯ ಮೂಲೆಯಲ್ಲಿ ಮಲ್ಕೊಂಡ್ರೂ ಪವರ್ಫುಲ್ ಕಾರ್ನರು. ಫಸ್ಟ್ ಪಾರ್ಟಲ್ಲಿ ಹೇಳಿದ್ರೆ ನೈಋತ್ಯ ಮಲ್ಕೊಂಡ್ರೆ ಮಕ್ಳಾಗ್ತದೆ. ಕೆಲವರು ಇಲ್ಲಿ ಹೋಗಿ ಮಲ್ಕೊಂಡ್ರು ಮಕ್ಳಾಗಲ್ಲ. ರೀಸನ್ ಇರತ್ತೆ. ಇನ್ನೊಂದು ಎರಡನೇ ರೀಸನ್ ಪಾರ್ಟ್ 2 ಇದು. ಪಿತೃ ಕಾರ್ಯ ಪಿಂಡ ಪ್ರದಾನ ಪೆಂಡಿಂಗ್ ಇಟ್ಬಿಟ್ಟು ನೀವು ಕರೆಕ್ಟ್ ಕಾರ್ನರ್ ಮಲ್ಕೊಂಡ್ರು ಮಕ್ಳಾಗಲ್ಲ. ಪಿತೃ ಕಾರ್ಯ ಪಿಂಡ ಪ್ರದಾನನ ಕಂಪ್ಲೀಟ್ ಮಾಡಿ. ಓಕೆನಾ? ಥರ್ಡ್ ಪಾಯಿಂಟ್ ಹೇಳ್ತೀನಿ ಪಾರ್ಟ್ 3 ಅಲ್ಲಿ, ಅದು ರೀಸನ್ ಇರುತ್ತೆ. ಅದು ಏನ್ ರೀಸನು ಇವಾಗ ತಿಳ್ಕೊಳ್ಳಿ. ಇವಾಗ ಪಾರ್ಟ್ 3 ನೋಡಿ. ಓಕೆನಾ? ಬರೋಣ. ಇವತ್ತಿಗೆ ಏನ್ ಮಾಡ್ತೀನಿ, ಥರ್ಡ್ ಪಾರ್ಟ್ ಮಿಸ್ ಮಾಡೋದು ನೋಡಿ. ಓಕೆನಾ? ಇವತ್ತು ಬರ್ತೀನಿ. ಮಾತಾ ಪಿತಾ ಗುರುದೈವಂ, ಓಂ ಸಾಯಿರಾಮ್. ಥ್ಯಾಂಕ್ ಯು. ವಾಸ್ತು ಪುರುಷ ನಮಃ. ಆಮೇಲೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, 10 ಜನಕ್ಕೆ ಶೇರ್ ಮಾಡಿ. ಅದೇ ಸಮಾಜ ಸೇವೆ. ಓಕೆ, ಥ್ಯಾಂಕ್ ಯು.